ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಎಲ್ಲರೂ ಬಂದಿದ್ದಕ್ಕೆ. ಅಗೇನ್ ಆ್ಯಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ ಆ್ಯಂಡ್ ಕಲಾವಿದಕ್ಕಿಂತ ಜಾಸ್ತಿಯಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಇದ್ದಾರೆ, ಪ್ರತಿಭಾ ಹಾಡಿರೋರು ಎಲ್ಲರೂ ಅವ್ರ ದಿನ ಆ್ಯಕ್ಚುಲಿ ಇದು. ನಾವು ಇನ್ನೂ ಒಂದು ದಿನ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಇನ್ನೂ ತುಂಬ ಕಾರ್ಯಕ್ರಮಗಳಿದೆ. ಆ್ಯಕ್ಚುಲಿ ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳನ್ನೆಲ್ಲ. ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ ಒಂದಷ್ಟು ಜನ ಕಲಾವಿದರು ಇದ್ದಾರೆ, ತುಂಬ ಜನ ಇದ್ದಾರೆ. ಅನಿವಾರ್ಯ ಕಾರಣದಿಂದ ಇವತ್ತು ಯಾರು ಬಂದಿಲ್ಲ. ಆ್ಯಕ್ಚುಲಿ ಬೇರೆ ಬೇರೆ ಶೂಟ್ ಇರೋದ್ರೆ ಬಂದಿಲ್ಲ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂದರೆ ಆಡಿ ನಾನು ಕೆಲಸ ಮಾಡಿದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ಬ ಕಲಾವಿದರು ಆ್ಯಂಡ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಕತೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಆ್ಯಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ಅದು ತುಂಬ ಚೆನ್ನಾಗಿತ್ತು. ನನಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲೆಲ್ಲ ಕೂತಿದ್ದಾರೆ. ಗೌರವ್ ಮಾಸ್ಟ್ರು ಇಲ್ಲೇ ಇದ್ದಾರೆ. ಗೌರವ್ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಫೈಟನ್ನ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಅಗೇನ್ ನಂಗೆ ಭಾಳ ಖುಷಿಯಾಗಿತ್ತು ಭಾರ್ಗವ್ ಬಗ್ಗೆ. ತುಂಬ ಪ್ರಿಪೇರ್ ಆಗಿ, ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದನ್ನು ಕಲಿತು ನಮ್ಮ ನಿರ್ದೇಶಕ ಕಲಿಸಿ ಆನ್ ಫೀಲ್ಡಿಗೆ ಕರ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಈ ಥರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗಲಿ. ಪ್ರತಿಯೊಬ್ಬರಿಗೂ ನಿರ್ಮಾಪಕರಿಗೆ ಒಳ್ಳೇದಾಯಿತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಕಲಾವಿದರು, ಟೆಕ್ನಿಷಿಯನ್ನು ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ ಇನ್ನೊಂದೇನು ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕವಿರಾಜ್ ಸರ್ ಹೇಳಿದ್ರು ಅವಾಗಲೇ, ಈಗೇನು 100 ದಿನ ಅವಾಗೇನು 100 ಕೋಟಿ ಮಾಡ್ತಿತ್ತು ಕಲೆಕ್ಷನ್ ಸಿನಿಮಾ. ಈಗ ಸಿನಿಮಾ ಚೆನ್ನಾಗಾಯಿತು ಅಂತಂದ್ರೆ 3 ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ. ಹಾಗಾಗಿ ಕವಿರಾಜ್ ಸರ್ ಹೇಳ್ದಂಗೆ ಸಿನಿಮಾನ 3 ದಿನದಲ್ಲಿ ನೋಡಿದ್ರೆ ಭಾಳ ಬೆಸ್ಟು. 4ನೇ ದಿನ ಹೋದ್ರೆ ಇನ್ನು ಬಹುಶಃ ಮುಂದೆ ಹೋಗ್ತಾ 3 ಡೇಸ್ ಮಾತ್ರ ಥಿಯೇಟರ್ 3 ದಿನ ಇರುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಮುಂದೆ ಹೋಗ್ತಾ. ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಹೀರೋಯಿನ್ನು ಆ್ಯಂಡ್ ರವಿ ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಪ್ರತಿ ತಂಡಕ್ಕೂ ಒಳ್ಳೇದಾಗಲಿ. ನಮ್ಮ ಟೀಮ್ ಮೇಲೆ ಎಲ್ಲರ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಗೌರಿ ಶಂಕರ್ ಬಂದಿದ್ದಾರೆ. ಥ್ಯಾಂಕ್ ಯು ಗೌರಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ಶಿವಂ ನಿರ್ಮಾಪಕ ಕೃಷ್ಣ ಅವರನ್ನು ಮತ್ತು ಆಲ್ಮೈನ್ ಡೈರೆಕ್ಟರ್ ನನ್ನ ನಮಸ್ಕಾರ ತಿಳಿಸ್ತೀನಿ. ಚಿತ್ರದಲ್ಲಿ ಸಾಹಸ ದೃಶ್ಯಗಳು ಮಾಡಿದ್ದೀನಿ. ಡೈರೆಕ್ಟ್ರ್ ಏನು ಕತೆ ಹೇಳಿರ್ತಾರೋ ಕತೆ ಪೂರ್ವಕವಾಗಿ ಅದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಬಟ್ ಅದಕ್ಕೆ ಎಷ್ಟು ವೆಚ್ಚ ಖರ್ಚಾದ್ರೂ ನಿರ್ಮಾಪಕರು ಹಿಂಜರದೆ ಮಾಡಿ ಅಂಥೇಳಿ ನನಗೆ ಬೆನ್ನಿಂದೆ ಇದ್ದರು. ಸೊ ಅವರು ಯಾವಾಗೂ ಇದೇ ಎಲ್ಲ ಸಿನಿಮಾಗಳು ಮಾಡಲಿ ಅಂತ ನಾನು ಇದು ಮಾಡ್ತೀನಿ. ಸೊ ಭಾರ್ಗವ್ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಆ್ಯಕ್ಷನ್ಸ್ ಮಾಡಬೇಕಾದಾಗ ಅವ್ರಿಗೆ ಭಯ ಆಯಿತು, ಏನಪ್ಪ ಇದು ಮಾಸ್ಟರ್ ಜೊತೆ ಮಾಡೋದು ನಾನು ಅಂತ. ಆಮೇಲೆ ಹೊಂದ್ಕೊಂಡು ಹೋಗ್ತಾ ಸೊ ಡೂಪ್ ಇಲ್ಲದೆ ಮಾಡಿಸಿದ್ದೀನಿ. ಎಲ್ಲ ಸಿನಿಮಾಗಳು ಹೊಸಬರಿಗೆ ಡೂಪ್ ಹಾಕ್ಸ್ತೀನಿ. ಈ ಸಿನಿಮಾದಲ್ಲಿ ಅವ್ರು ಡೂಪ್ ಇಲ್ಲದೇ ಒರಿಜಿನಲ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಬರೀ ಕಷ್ಟಪಟ್ಟರೆ ಸಾಲದು, ಸಿನಿಮಾ ಮಾಡಬೇಕಾದ್ರೆ ಇಷ್ಟಪಟ್ಟು ಮಾಡಬೇಕು. ಹಾಗೆ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾ ಬಂದು ಕನ್ನಡಿಗರು ಈ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ವಂದನೆಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.